ವೀಕ್ಷಕರೇ ನಮಸ್ಕಾರ. ಫೈನಲಿ ಕ್ಯಾಪ್ಟನ್ಸಿ ಟಾಸ್ಕ್ ಕಂಪ್ಲೀಟ್ ಆಗಿದೆ. ಇವತ್ತು ಆಲ್ರೆಡಿ ಆ ಒಂದು ಎಪಿಸೋಡ್ನು ಸಹ ತೋರಿಸಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಈ ವಾರದ ಕ್ಯಾಪ್ಟನ್ಸಿ ಫೈನಲ್ ಟಾಸ್ಕ್ಗೆ ಸೂರಜ್ ಮತ್ತು ಕಾವ್ಯ ಅವರು ಸೆಲೆಕ್ಟ್ ಆಗಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ನಿಮ್ಮ ಪ್ರಕಾರ ಇಲ್ಲಿ ಈ ಒಂದು ಕ್ಯಾಪ್ಟನ್ಸಿ ಟಾಸ್ಕ್ನಲ್ಲಿ ಮೋಸ ಆಯಿತಾ? ಯಾರಿಗೆ ಗಿಲ್ಲಿ ಮತ್ತು ರಘು ಅವರಿಗೆ ಮೋಸ ಆಯಿತಾ? ನಿಮ್ಮ ಅನಿಸಿಕೆನ ಒಂದು ಸಣ್ಣ ಮಾಹಿತಿಯಲ್ಲಿ ಕಾಮೆಂಟ್ ಮುಖಾಂತರ ತಿಳಿಸ್ಬೋದು. ಬನ್ನಿ, ಈ ವಿಡಿಯೋದಲ್ಲಿ ಗಿಲ್ಲಿ ಮತ್ತು ರಘು ಅವರಿಗೆ ಈ ಒಂದು ಟಾಸ್ಕ್ನಲ್ಲಿ ಮೋಸ ಆಯಿತಾ ಇಲ್ಲ ಅದರ ಬಗ್ಗೆ ಒಂದು ಸಣ್ಣ ಮಾಹಿತಿ ನಾನು ಈ ವಿಡಿಯೋ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಹೊಸದಾಗಿ ಬಂದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಷ್ಟೇ ಅಲ್ಲದೆ ಪಕ್ಕದ ಬೆಲ್ ಐಕಾನ ಕ್ಲಿಕ್ ಮಾಡಿ. ಹೌದು ವೀಕ್ಷಕರೇ, ಈಗಾಗಲೇ ಆ ಒಂದು ಬಕೆಟ್ ಟಾಸ್ಕ್ ಕೂಡ ಕಂಪ್ಲೀಟ್ ಆಯಿತು. ಅದರಲ್ಲಿ ಕೆಲವೊಂದಿಷ್ಟು ವಿಚಾರಗಳಲ್ಲಿ ಉಸ್ತುವಾರಿಗಳಾಗಿರುವಂತಹ ನಮ್ಮ ರಜತ್ ಮತ್ತು ರಾಶಿಕ್ ಅವರು ಎಲ್ಲೋ ಒಂದು ಕಡೆ ಮೋಸ ಮಾಡಿದ್ರು ಅಂತಲೂ ಕೂಡ ಹೇಳ್ಬೋದು. ಯಾಕಪ್ಪ ಅಂದರೆ ಆ ಬಕೆಟ್ ಜೋಡಿಸುವಾಗ ಇದ್ದಂಥ ರೂಲ್ಸು, ಬಟ್ ಅಲ್ಲಿ ಸೀಮಿತವಾಗಿ 2 ಜನಕ್ಕೆ ರೂಲ್ಸ್ಗಳು ಸೀಮಿತವಾಗಿತ್ತು. ಯಾಕಪ್ಪ ಅಂದರೆ ಗಿಲ್ಲಿಗೆ ಮತ್ತು ರಘು ಅವರಿಗೆ ಮಾಡಿರುವಂತಹ ಉಸ್ತುವಾರಿಗಳು ನಿಜ ಅಂದರೆ ತಪ್ಪು ಅಂತಲೂ ಕೂಡ ಹೇಳ್ಬೋದು. ಯಾಕಪ್ಪ ಅಂದರೆ ಇಲ್ಲಿ ರಾಶಿಕ್ ಅವರು ಸಣ್ಣ ಪುಟ್ಟ ಪಾಯಿಂಟ್ಗಳು ಅಂದರೆ ಮಿಸ್ಟೇಕ್ ಆಗುವಂಥ ಸಣ್ಣ ಪುಟ್ಟ ಪಾಯಿಂಟ್ಗಳಿಗೂ ಸಹ ಪಾಸ್ನ ಕೊಡ್ತಾ ಇದ್ರು. ಅಲ್ಲಿ ಪಾಸ್ ಕೊಟ್ಟ ಮೇಲೆ 10 ಸೆಕೆಂಡ್ ವೇಟ್ ಮಾಡಬೇಕಾಗಿತ್ತು. ಪ್ರತಿ ಸಲ ಸಣ್ಣ ಪುಟ್ಟ ತಪ್ಪು ಕೂಡ ರಾಶಿಕ್ ಅವರು ಪಾಸ್ ಕೊಡ್ತಾ ಇದ್ರು. ರಘು ಅವರು ಕೂಡ ಹೇಳ್ತಾ ಇದ್ರು ಇಷ್ಟೆಲ್ಲ ಸೀರಿಯಸ್ ಆಗಬಾರ್ದು ಗೇಮ್ನಲ್ಲಿ ಅಂತಲೂ ಕೂಡ ಹೇಳ್ತಾ ಇದ್ರು. ಬಟ್ ಒಂದು ಪ್ರಕಾರ ನೋಡೋದಾದರೆ ರಾಶಿಕ್ ಅವರು ಎಲ್ಲೋ ಕೂಡ ತಪ್ಪು ಮಾಡಿದ್ರು ಅಂತಲೂ ಕೂಡ ಹೇಳ್ಬೋದು. ಯಾಕಪ್ಪ ಅಂದರೆ ಕಾವ್ಯ ಮತ್ತು ಸೂರಜ್ಗೆ ಇಲ್ಲಿ ಯಾರು ರಜತ್ ಅವರು ಉಸ್ತುವಾರಿ ತಗೊಂಡಿದ್ರು. ಫಸ್ಟ್ ರೌಂಡಲ್ಲಿ ಇಲ್ಲಿ ಕಾವ್ಯ ಮತ್ತು ಸೂರಜ್ಗೆ ರಾಶಿಕ್ ಅವರು ಉಸ್ತುವಾರಿ ತಗೊಂಡಿದ್ರು. ಆಮೇಲೆ ಗಿಲ್ಲಿ ಮತ್ತು ರಘು ಅವರಿಗೆ ಯಾರು ನಮ್ಮ ರಜತ್ ಅವರು ಉಸ್ತುವಾರಿ ತಗೊಂಡಿದ್ರು. ಆ ಒಂದು ಟಾಸ್ಕ್ನಲ್ಲಿ ಮೊದಲ ತಂದಂತಹ ಒಂದು ವಸ್ತುನ ಇಲ್ಲಿ ರಘು ಅವರು ಮುರಿದು ಹಾಕಿದ್ರು ಅಂತ ಹೇಳಿ ಆ ಒಂದು ಪಾಯಿಂಟ್ನ ಕೊಡಬಾರ್ದು ಅಂತ ಉಸ್ತುವಾರಿಗಳ ಮಧ್ಯೆ ಜಗಳ ನಡೀತು. ಅಂಥ ಸಮಯದಲ್ಲಿ ಅಲ್ಲಿ ಉಸ್ತುವಾರಿಗಳು ಕೂಡ ಚೇಂಜ್ ಆದರು ಅಂತಲೂ ಕೂಡ ಹೇಳ್ಬೋದು. ಇಲ್ಲಿ ರಾಶಿಕ್ ಅವರು ಯಾರಿಗೆ ಗಿಲ್ಲಿ ಮತ್ತು ರಘು ಅವರಿಗೆ ಉಸ್ತುವಾರಿ ಮಾಡೋಕ್ಕೆ ಶುರು ಮಾಡಿದ್ರು. ಮತ್ತು ಕಾವ್ಯ ಮತ್ತು ಸೂರಜ್ಗೆ ರಘು ಯಾರು ನಮ್ಮ ರಜತ್ ಅವರು ಉಸ್ತುವಾರಿ ಮಾಡೋಕ್ಕೆ ಶುರು ಮಾಡಿದ್ರು ಅಂತಲೂ ಕೂಡ ಹೇಳ್ಬೋದು. ಇಲ್ಲಿ ರಾಶಿಕ್ ಅವರು ಬಂದ ಮೇಲೆ ರಘು ಮತ್ತು ಗಿಲ್ಲಿ ಅವರು ಮಾಡುವಂಥ ಒಂದು ಸಣ್ಣ ಪುಟ್ಟ ತಪ್ಪುಗಳನ್ನು ಸಹ ಪಾಯಿಂಟ್ ಮಾಡ್ತಾ ಇದ್ರು. ಅಷ್ಟೇ ಅಲ್ಲದೆ ಅವರಿಗೆ 10 ಸೆಕೆಂಡ್ ಪಾಸ್ ಕೂಡ ಮಾಡ್ತಾ ಇದ್ರು ಅಂತಲೂ ಕೂಡ ಹೇಳ್ಬೋದು. ಈ ಒಂದು ಟಾಸ್ಕ್ನಲ್ಲಿ ಅತಿ ಹೆಚ್ಚು ಪಾಸ್ ಮಾಡಿದ್ದು ರಾಶಿಕ್ ಅವರು, ಅದು ಕೂಡ ಗಿಲ್ಲಿ ಮತ್ತು ರಘು ಅವ್ರನ್ನ ಅಂತಲೂ ಕೂಡ ಹೇಳ್ಬೋದು. ಅಷ್ಟೇ ಅಲ್ಲದೆ ಇಲ್ಲಿ ಸೂರಜ್ ಮತ್ತು ಯಾರು ಕಾವ್ಯ ಅವರು ಆ ತಪ್ಪು ಮಾಡಿದ್ರು ಕೂಡ ರಜತ್ ಅವರು ಪಾಸ್ ಮಾಡ್ತಿರ್ಲಿಲ್ಲ. ಎಲ್ಲಾದರೂ 3-4 ಪಾಯಿಂಟ್ ಆದಮೇಲೆ ತಪ್ಪಾದ ತಕ್ಷಣ ಅಲ್ಲಿ ಪಾಸ್ ಕೊಡ್ತಾ ಇದ್ರು ಅಂತಲೂ ಕೂಡ ಹೇಳ್ಬೋದು. ಅಷ್ಟೇ ಅಲ್ಲದೆ ಇಲ್ಲಿ ನೀವು ಅಬ್ಸರ್ವ್ ಮಾಡಿರ್ಬೋದು. ಇಲ್ಲಿ ರಘು ಮತ್ತು ಗಿಲ್ಲಿಯವರು ಆಟ ಆಡೋ ಟೈಮಲ್ಲಿ ಆ ಒಂದು ಬಕೆಟ್ನ ಜೋಡಿಸಿ ಕರೆಕ್ಟಾಗಿ ಇಟ್ಕೊಂಡ್ರೆ ಅದೊಂದು ಪ್ಲಸ್ ಪಾಯಿಂಟ್, ಅಂದರೆ ಸರಿಯಾಗಿರ್ತಿತ್ತು, ರೂಲ್ಸ್ನ ಸರಿಯಾಗಿ ಫಾಲೋ ಮಾಡ್ತಾ ಇದ್ದಾರೆ ಅಂತ ಅರ್ಥ. ಆ ಒಂದು ಬಕೆಟ್ನ ಏನಾದರೂ ಗ್ಯಾಪ್ ಮಾಡೋದು, ಸ್ವಲ್ಪ ಆ ಒಂದು ಝೋನಿಂದ ತಪ್ಪಿಸಿದ್ರು ಅಂದರೆ ಅದು ರೂಲ್ಸ್ನ ಬ್ರೇಕ್ ಮಾಡ್ತಾ ಇದ್ದಾರೆ ಅಂತ. ಬೈ ಮಿಸ್ಟೇಕಾಗಿ ಸ್ವಲ್ಪ ಬಕೆಟ್ ಕೂಡ ಆ ಒಂದು ಲಾಕ್ನಿಂದ ತಪ್ಪೋಯಿತು ಅಂದರೆ ರಾಶಿಕ್ ಅವರು ಪಾಸ್ ಕೊಡ್ತಾಯಿದ್ರು. ಬಟ್ ಈ ಕಡೆ ಸೂರಜ್ ಮತ್ತು ಕಾವ್ಯ ಅವರು ಕೂಡ ಆ ಬಕೆಟ್ನ ಕ್ಲೋಸ್ ಮಾಡಿದ್ರು ಕೂಡ ಅಲ್ಲಿ ಪಾಸ್ ಕೊಡ್ತಿರ್ಲಿಲ್ಲ. ಕೊನೆಯದಾಗಿ ನೀವು ಅಬ್ಸರ್ವ್ ಮಾಡಿದ್ರೆ ಫೈನಲ್ ರೌಂಡಲ್ಲಿ ಆ ಒಂದು ಬಾಲ್ನ ತರುವಂಥ ಸಮಯದಲ್ಲಿ ಯಾರು ರಘು ಮತ್ತು ಗಿಲ್ಲಿಯವರು ಆ ಒಂದು ದೊಡ್ಡ ಬಾಲ್ನ ತರೋಕೆ ಟ್ರೈ ಮಾಡ್ತಾರೆ. ಬಟ್ ಅಂಥ ಸಮಯದಲ್ಲಿ ರಾಶಿಕ್ ಅವರು ಪಾಸ್ ಕೊಡ್ತಾರೆ ಯಾರಿಗೆ, ಗಿಲ್ಲಿ ಮತ್ತು ರಘು ಅವರಿಗೆ. ಆ್ಯಕ್ಚುಲಿ ರಘು ಅವ್ರದ್ದು ತಪ್ಪಿತ್ತು, ಓಕೆ ಒಪ್ತೀನಿ. ಅದಾದ ಬಳಿಕ ರಾಶಿಕ್ ಅವ್ರು ಏನು ಮಾಡ್ತಾರೆ, ಆ ಬಾಲ್ನ ತಗೊಂಡು ಸೈಡಿಗೆ ಇಡ್ತಾರೆ, ಯಾರಿಗೆ ಸೂರಜ್ಗೆ ಸಿಗಲಿ ಅಂತ ಸೈಡಿಗೆ ಇಡ್ತಾರೆ. ಸೈಡಿಗೆ ಇಟ್ಟಾದ ತಕ್ಷಣ ಅಲ್ಲಿ ಸೂರಜ್ ಬಂದು ಆ ಬಾಲ್ನ ತಗೊಳ್ಳೋಕ್ಕೆ ಟ್ರೈ ಮಾಡ್ತಾರೆ. ಆಗ ಅಲ್ಲಿ ಯಾರು ರಜತ್ ಮತ್ತು ಅಂಥ ಸಮಯದಲ್ಲಿ ಅಲ್ಲಿ ಸೂರಜ್ ಮತ್ತು ಕಾವ್ಯ ಅವರು ಆ ಬಕೆಟ್ನ ಡಿವೈಡ್ ಮಾಡ್ತಾ ಇರ್ತಾರೆ. ಅಂಥ ಸಮಯದಲ್ಲಿ ರಜತ್ ಅವರು ಅವರಿಗೆ ಪಾಸ್ ಕೊಡಲ್ಲ. ಬಟ್ ಈ ಕಡೆ ಬಂದುಬಿಟ್ಟು ನಮ್ಮ ರಾಶಿಕ್ ಅವರು ರಘು ಮತ್ತು ಗಿಲ್ಲಿಗೆ 2-3 ಸತಿ ಅಂಥ ಟೈಮಲ್ಲಿ ಪಾಸ್ ಕೊಡ್ತಾರೆ, ಅದು ಕೂಡ ಫೈನಲ್ ರೌಂಡಲ್ಲಿ. ಬಟ್ ಆದರೆ ಇಲ್ಲಿ ರಜತ್ ಅವರು ಕಾವ್ಯ ಮತ್ತು ರಜತ್ ಅವರು ಯಾರಿಗೆ ಸೂರಜ್ ಅವರಿಗೆ ಪಾಸ್ ಕೊಡೋದೇ ಅಲ್ಲ, ಅವರು ಪ್ಲ್ಯಾನ್ ಮಾಡಿಬಿಟ್ಟು ಆ ಒಂದು ಬಾಲ್ನ ತೊಗೊಬಂದು ಲಾಸ್ಟ್ ಇನ್ನೇನು ಬಾಕ್ಸಲ್ಲಿ ಹಾಕಬೇಕಪ್ಪ ಅಂಥ ಟೈಮಲ್ಲಿ ಎಲ್ಲರಿಗೂ ಗೊತ್ತಾಗ್ಬಾರ್ದು ಅಂತ ರಜತ್ ಅವರು ಪಾಸ್ ಕೊಟ್ಟರು. ಬಟ್ ಇನ್ನು ಗಿಲ್ಲಿ ಮತ್ತು ಯಾರು ನಮ್ಮ ರಘು ಅವ್ರಿಗೆ ಮಾತ್ರ ಇನ್ನೂ ಪಾಸಲ್ಲೇ ಇಟ್ಟಿದ್ರು ಯಾರು ರಾಶಿಕ್ ಅವರು. ಬಟ್ ಈ ಒಂದು ಕ್ಯಾಪ್ಟನ್ಸಿ ಟಾಸ್ಕಲ್ಲಿ ಯಾರು ಕಾವ್ಯ ಮತ್ತು ಸೂರಜ್ ಅವರು ವಿನ್ ಆದರು ಅಂತಲೂ ಕೂಡ ಹೇಳ್ಬೋದು. ಈ ಒಂದಿಷ್ಟು ಪಾಯಿಂಟ್ಗಳನ್ನ ಕನ್ಸಿಡರ್ ಮಾಡಿದರೆ ಇಲ್ಲಿ ರಘು ಮತ್ತು ಗಿಲ್ಲಿ ಅವರಿಗೆ ಮೋಸ ಆಯಿತು ಅಂತಲೂ ಕೂಡ ಹೇಳ್ಬೋದು. ಬಟ್ ಇಲ್ಲಿ ರಾಶಿಕ್ ಅವರು ತೊಗೊಂಡಿರುವಂಥ ಡಿಸಿಷನ್ ತುಂಬ ತಪ್ಪಾಗಿತ್ತು. ಯಾಕಪ್ಪ ಅಂದರೆ 2 ಟೀಮ್ಗಳಿಗೂ ಒಂದೇ ಥರ ಡಿಸಿಷನ್ ತೊಗೋಬೇಕಾಗಿತ್ತು. ಇಲ್ಲಿ ರಾಶಿಕ್ ಅವರು ಸಣ್ಣ ಪುಟ್ಟ ಪಾಯಿಂಟ್ನು ಕೂಡ ಪಾಸ್ ಮಾಡ್ತಾಯಿದ್ರು. ಬಟ್ ಆ ಕಡೆ ರಜತ್ ಅವರು ಸಣ್ಣ ಪುಟ್ಟ ಪಾಯಿಂಟ್ನ ಲೆಕ್ಕನೇ ಮಾಡ್ತಿರ್ಲಿಲ್ಲ. ಬಟ್ ಅಂಥ ಪಾಯಿಂಟ್ಗಳನ್ನು ಸಹ ಇಲ್ಲಿ ಹುಡುಕಿ ರಾಶಿಕ್ ಅವರು ಪಾಸ್ ಕೊಡ್ತಾಯಿದ್ರು. ಇದು ಯಾವ ಕಾರಣಕ್ಕೆ ಅಂತ ನನಗಂತೂ ಗೊತ್ತಿರಲಿಲ್ಲ. ಯಾಕೆ ಇಲ್ಲಿ ಗಿಲ್ಲಿ ಮತ್ತು ಸೂರಜ್ ಅವರು ವಿನ್ ಆಗಬೇಕು ಅನ್ನೋ ಒಂದು ಕಾರಣಕ್ಕೆ ಆ ರೀತಿ ಮಾಡಿದ್ರೆ ಒಂದು ಗೊತ್ತಿಲ್ಲ. ಇದರ ಬಗ್ಗೆ ಕಿಚ್ಚನ ಪಂಚಾಯತಿಯಲ್ಲಿ ಖಂಡಿತ ಡಿಸ್ಕಸ್ ಆಗೇ ಆಗುತ್ತೆ. ನೋಡೋಣ, ಇವತ್ತಿನ ಎಪಿಸೋಡ್ ನೀವು ನೋಡಿ
ನೋಡಿರ್ತೀರ. ನಿಮ್ಮ ಅನಿಸಿಕೆನ ಒಂದು ಸಣ್ಣ ಮಾಹಿತಿ ಮುಖಾಂತರ ಕಾಮೆಂಟ್ ಮುಖಾಂತರ ತಿಳಿಸ್ಬೋದು. ಬಟ್ ಇಲ್ಲಿ ರಾಶಿಕಾ ಅವರು ಒಂದು ಕಡೆ ತಪ್ಪು ಮಾಡಿದ್ರು ಅಂತಲೂ ಕೂಡ ಹೇಳ್ಬೋದು. ಬಟ್ ಇಲ್ಲಿ ಉಸ್ತುವಾರಿ ಆಗಿದ್ದರೂ ಕೂಡ ರಾಶಿಕಾ ಅವರು ಒಬ್ಬರೇ ತಪ್ಪು ಮಾಡಿಲ್ಲ, ರಘು ಮತ್ತು ಗಿಲ್ಲಿನೂ ತಪ್ಪು ಮಾಡಿದ್ದಾರೆ. ಬಟ್ ಇಲ್ಲಿ ಅತಿ ಹೆಚ್ಚಾಗಿ ಫ್ಲೋ ಆಗಿ ಕಾಣ್ತಾ ಇರೋದು ರಾಶಿಕಾ ಅವರು ಅಂತ. ರಜತ್ ಅವರು ಸಿಕ್ಕಾಪಟ್ಟೆ ತಪ್ಪು ಮಾಡಿದ್ದಾರೆ. ಇದರ ಬಗ್ಗೆ ಖಂಡಿತವಾಗಿ ಚರ್ಚೆ ಆಗಲೇಬೇಕು. ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ, ಇಲ್ಲಿ ಗಿಲ್ಲಿಗೆ ಮೋಸ ಆಯಿತಾ, ಅಂದರೆ ಗಿಲ್ಲಿ ರಘು ಅವರಿಗೆ ಮೋಸ ಆಯಿತಾ ಇಲ್ಲ, ಅದರ ಬಗ್ಗೆಯೂ ಸಣ್ಣ ಮಾಹಿತಿ ತಿಳಿಸಿ ಅಂತ ಹೇಳ್ತಾ, ಇವತ್ತಿನ ಅಪ್ಡೇಟ್ ಇಷ್ಟ ಆಗಿತ್ತು. ಇದೇ ರೀತಿ ಅಪ್ಡೇಟ್ಗಾಗಿ ನಮ್ಮ ಚಾನಲ್ನ ವಿಸಿಟ್ ಮಾಡ್ತಾ ಇರಿ. ಮತ್ತೆ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ಅಪ್ಡೇಟಲ್ಲಿ ಅಂತ ಹೇಳ್ತಾ, ಬಾಯ್ ಬಾಯ್ ಫ್ರೆಂಡ್ಸ್.